ನಮಸ್ಕಾರ ಫ್ರೆಂಡ್ಸ್, ಹಿರಿಯರಿಗೂ ನಮಸ್ಕಾರ. ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಿತ್ಯ ನಿಯಮಗಳನ್ನು ಇರುವಾಗ ಅದರಲ್ಲಿ ಕೆಲವೊಂದು ಎಚ್ಚರಿಕೆ ವಹಿಸಬೇಕು, ಕೇರ್ಫುಲ್ಲಾಗಿ ಇರಬೇಕು ಅಂತ ಕೆಲವೊಂದು ಪಾಯಿಂಟ್ಸ್ ಇವೆ. ಅವನು ಹೇಳ್ತೇನೆ ನಿಮಗೆ. ಅದನ್ನು ಯಾವಾಗಲೂ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಡಿ, ಅಂದರೆ ಎಲ್ಲನೂ ಒಳ್ಳೆಯದಾಗುತ್ತೆ. ಆಮೇಲೆ ನಾನು ವಿಡಿಯೋ ಮಾಡೋದು ಉದ್ದೇಶ ಅಂದರೆ, ಒಂದು ಸಮಾಜಕ್ಕೆ ಏನೋ ಮನುಷ್ಯ ಜನ್ಮ ಬಂದಿದೆಯಲ್ಲ, ನಾವೊಂದು ಋಣ ತೀರಿಸಬೇಕು. ಮತ್ತು ಮುಂದಿನ ಜನ್ಮದಲ್ಲಿ ನಾವು ಮನುಷ್ಯರಾಗಿ ಹುಡ್ತೇವೋ ಅಥವಾ ಪ್ರಾಣಿಗಳು ಹುಡ್ತೇವೋ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಎಲ್ಲ ನಿಮಗೆ ತಿಳಿಸ್ತಾ ಇರ್ತೇನೆ. ನೀವು ಕಮೆಂಟ್ಸ್ ಮಾಡಿ ನನಗೆ ತಿಳಿಸ್ಬೇಕು. ಇದರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಅಥವಾ ನಿಮಗೇನು ರಿಕ್ವೈರ್ಮೆಂಟ್ ಇದ್ದರೆ, ಮೇಡಮ್ ನಮಗಿದನ್ನು ಹೇಳ್ಕೊಡಿ, ಅದನ್ನು ತಿಳಿಸ್ಕೊಡಿ ಅಂದರೆ ನಾನು ಮತ್ತೆ ಅದನ್ನು ವಿಡಿಯೋ ಮಾಡ್ತೀನಿ. ಈಗ ನಿತ್ಯ ಎಲ್ಲರೂ ಜಾಬ್ಗೆ ಹೋಗೋರು, ಬ್ಯುಸಿ ಶೆಡ್ಯೂಲ್ನಲ್ಲಿರೋರೇ ಜಾಸ್ತಿ ಇದ್ದಾರೆ. ಅದಕ್ಕೋಸ್ಕರ ಮನೆಗೆ ಒಳ್ಳೆಯದಾಗಬೇಕು, ಮಕ್ಕಳಿಗೆ ಒಳ್ಳೆಯದಾಗಬೇಕು ಅನ್ನೋ ದೃಷ್ಟಿಯಿಂದ ಒಂದು ರಂಗೋಲಿ ಹೇಳ್ಕೊಡ್ತೇನೆ ನಿಮಗೆ ದೇವ್ರ ಮುಂದೆ. ಅಟ್ಲೀಸ್ಟು 2 ಮಿನಿಟಿದ್ದೇ ಕೆಲಸದ, ಜಾಸ್ತಿ ದೊಡ್ಡದಿರೋದಿಲ್ಲ. ಅಷ್ಟಾದರೂ ನೀವು ಹಾಕಬೇಕು ಮನೆಯಲ್ಲಿ. ಅಂದರೆ ಅದರಿಂದ ನಿಮಗೆ ಮನೆಯಲ್ಲಿ ನೆಗೆಟಿವ್ ಪಾಯಿಂಟ್ಸು ಏನಿರ್ತಾವಲ್ಲ, ನೆಗೆಟಿವ್ ಪಾಯಿಂಟ್ಸ್ ಏನಿರ್ತಾವಲ್ಲ ಹೋಗ್ತಾವೆ, ಪಾಸಿಟಿವ್ ಆಗ್ತವೆ. ಅಂದರೆ ಅದನ್ನು ನೀವು ಮಾಡಿ ನೋಡಿದ್ರೆ ಗೊತ್ತಾಗ್ತದೆ. ಯಾವಾಗಲೂ ನೋಡಿರಿ, ಏನಾದರೂ ತಿಂದ ಮೇಲೇ ಗೊತ್ತಾಗ್ತದೆ ರುಚಿ ಹೆಂಗಿದೆ ಅಂತ. ಹಾಗೆ ಯಾರಾದರೂ ತಿಂದಿರ್ತಾರೆ, ಅವ್ರು ರುಚಿಯದ ಅಂತಂದ್ರೆ ನಾವು ರುಚಿಯದ ಅನ್ಲಿಕ್ಕೆ ಬರೋದಿಲ್ಲ. ನಾವು ಸ್ವತಃ ತಿನ್ನಬೇಕಾಗುತ್ತೆ. ನಮ್ಮ ಹೊಟ್ಟೆ ತುಂಬಬೇಕಂದ್ರೆ ನಾವೇ ಊಟ ಮಾಡಬೇಕು. ಹಂಗೆ ಇದನ್ನು ಕೂಡ ನೀವು ಪ್ರಾಕ್ಟಿಕಲ್ಲಾಗಿ ನೀವು ಮಾಡಿಕೊಂಡ್ರೆ ನಿಮಗೆ ಏನೇನು ಮನೆಯಲ್ಲಿ ಸುಧಾರಣೆ ಆಯಿತು, ಡೆವಲಪ್ಮೆಂಟ್ ಆಯಿತು, ಅದು ಗೊತ್ತಾಗ್ತದೆ. ಆಮೇಲೆ ಇಲ್ಲೊಂದೀಗ ಕಲ್ಲು ಇಟ್ಕೊಂಡಿದ್ದೀನಿ. ಕೆಲವು ಜನ ಏನು ಮಾಡ್ತಾರೆ, ಕಲ್ಲಿರ್ತದೆ ಅದ್ರ ಮೇಲೆ ಪಟ 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 ರಂಗೋಲಿ ಹಾಕಿಬಿಡ್ತಾರೆ. ಅದು ತಪ್ಪು. ಯಾವಾಗಲೂ ಒಣದ್ರ ಮೇಲೆ ಹಾಕಬಾರ್ದು. ಅದರಲ್ಲಿ 2 ಉದ್ದೇಶ ಏನಂದರೆ, ಒಣ ಆಗುತ್ತಂತೆ. ಇನ್ನೊಂದೇನೆಂದರೆ, ರಂಗೋಲಿ ಯಾವಾಗಲೂ ಅದಕ್ಕೆ ಹಸಿ ಮಾಡಿಟ್ರೆ ಅದ್ರ ಮೇಲೆ ಚೆನ್ನಾಗಿ ಫಿಕ್ಸ್ ಆಗಿ ಕೂಡ್ತದೆ. 2 ಉದ್ದೇಶ. ಇದು ಆಯುಷ್ಯಕ್ಕೆ ಒಣ ಆಗುತ್ತದೆ ಅಂತಂತಾರಲ್ಲ, ಆ ಟೈಪ್. ಅದಕ್ಕೆ ಯಾವಾಗಲೂ ನೋಡಿ, ಸ್ನಾನ ಮಾಡುವಾಗಲೂ ಮಕ್ಕಳಿಗೆ ಎಣ್ಣೆ ಹಾಕಿದವ್ರತೂ ಸ್ನಾನ ಮಾಡಬೇಡ್ರಿ ಅಂತಂತಾರೆ. ಹಂಗೆ ಒಣ ಸ್ನಾನ ಮಾಡಬಾರ್ದು ಅಂತ. ಹಾಗೆ ಅದಕ್ಕೀಗ ಒಂದಿಷ್ಟು ನಾನು ಹಾಕಿ ತೋರಿಸ್ತೇನೆ ನಿಮಗೆ. ಕೆಲವೊಂದು ತಪ್ಪುಗಳನ್ನು ಮಾಡ್ತಾರೆ ಜನ, ಅದನ್ನೂ ಹೇಳ್ಕೊಡ್ತೇನೆ ನಿಮಗೆ. ಹಂಗೆ ಹಾಕಬಾರ್ದು ಅಂತ. ಇದು ಹಸಿದು ಒಂದು ರುಮಾಲು ತೊಗೋಬೇಕು. ಹಿಂಗೆ ಹಸಿ ಮಾಡ್ಕೋಬೇಕು ಚೆನ್ನಾಗಿ. ಈಗ ಫಸ್ಟಿಗೆ ನೀವು ಕೆಲವೊಂದು ತಪ್ಪುಗಳು ಮಾಡ್ತಿರಲ್ಲ, ಅದು ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಈಗ ಕೆಲವು ಜನರು ಲಕ್ಷ್ಮೀ ಪಾದಗಳನ್ನು ಹಾಕ್ತಾರೆ ರಂಗೋಲಿ. ಆ ಲಕ್ಷ್ಮೀ ಪಾದಗಳನ್ನು ಹಾಕಿದರೆ ಹೆಂಗಾಗ್ತದೆ, ಹಿಂಗೆ ಹಾಕ್ತಾರೆ ಎಲ್ಲ. ನೋಡಿರಿ, ಕಾಣಿಸ್ತದ? ಹಿಂಗೆ ಹಾಕ್ತಾರೆ. ಇದು ಹಿಂಗೆ ಹಾಕಿ ಹಿಂಗೆ ಹಾಕ್ತಾರೆ ಲಕ್ಷ್ಮೀ ಪಾದ. ಹಿಂಗೆ ಹಾಕಿದರೆ ಇದು ತಪ್ಪಾಗ್ತದೆ. ಇದು ರಾಂಗ್ ಮೆಥಡ್. ಇದನ್ನು ಹಾಕೋದ್ರಿಂದ ಮನೆಗೆ ಒಳ್ಳೆಯದಾಗೋದಿಲ್ಲ. ನಾನು ಬೇರೆ ಪದ್ಧತಿ ತಿಳಿಸ್ಕೊಡ್ತೇನೆ ನಿಮಗೆ, ಅದು ನೋಡ್ಕೊಳ್ಳಿ. ಈಗೇನು ಮಾಡಬೇಕು, ಇವು ಲಕ್ಷ್ಮೀ ಪಾದಗಳು. ಹಿಂಗೆ ಹಾಕ್ಕೋಬೇಕು. ಹಾಕ್ಕೊಂಡು 5 ಬಟ್ಟುಗಳು ಹಿಂಗೆ ಹಾಕಬೇಕು ಅವಾಗ ಲಕ್ಷ್ಮೀ ಪಾದ. ಆಮೇಲೆ ಇದರೊಟ್ಟಿಗೆ ಇನ್ನೊಂದು ತಪ್ಪು ಮಾಡ್ತಾರೆ, ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇನ್ನೊಂದು ಎಂತ ಮಾಡ್ತಾರೆ ಅಂದರೆ ಸ್ವಸ್ತಿಕ್ ತೆಗಿತಾರೆ ನೋಡಿರಿ.
ಸ್ವಸ್ತಿಕ್ ತೆಗೆಯೋದನ್ನು ತುಂಬ ಜನ ತಪ್ಪು ಮಾಡ್ತಾರೆ, ಅದು ಪದ್ಧತಿ ಅಲ್ಲ. ಏನು ಮಾಡ್ತಾರೆ, ಹಿಂಗೆ ಪ್ಲಸ್ ಮಾರ್ಕ್ ಹಾಕ್ತಾರೆ, ಪ್ಲಸ್ ಮಾರ್ಕ್ ಹಾಕಿ ಹಿಂಗೆ ಮಾಡ್ತಾರೆ. ಇದು ರಾಂಗ್ ಮೆಥಡ್ ಇದೆ. ಸರಿಯಾದ ಮೆಥಡ್ ಇದೆ, ಏನಂತ ತೋರಿಸ್ಕೊಡ್ತೇನೆ ನೋಡಿರಿ. ಹಿಂಗೆ ಮಾಡಬೇಕು, ಮೊದಲು ಹಿಂಗೆ ಹಿಂಗೆ ಹಾಕ್ಕೋಬೇಕು. ಆಮೇಲೆ ಇವೆಲ್ಲ 4 ದಿಕ್ಕಿಗೂ ಹಿಂಗೆ ಟರ್ನ್ ಆಗಿರಬೇಕು ಲೈನ್ಸ್. 4 ದಿಶೆಗಳು ಅಂತ ಅಂತಾರೆ ಅದಕ್ಕೆ, ದಿಕ್ಕುಗಳು. ಇದು ನಡುವರೆಗಡೆ ಪಾಯಿಂಟ್ಸ್ ಇಡಬೇಕು. ಅಂದರೆ ಇದು ಸ್ವಸ್ತಿಕ್ಕು ರೈಟ್ ಆಯ್ತು, ಇದು ಕರೆಕ್ಟ್, ಇದು ರಾಂಗ್. ಯಾಕಂದರೆ ಇದರಲ್ಲಿ ರಾಂಗ್ ಸೈನ್ ಹಾಕ್ತೀರ ನೀವು ಫಸ್ಟಿಗೆ ಹಿಂಗೆ ಹಾಕಿ, ಅದು ತಪ್ಪಾಗುತ್ತೆ. ಈಗ ಇದಂತರೂ ಯಾವುದು ತಪ್ಪು ಯಾವುದು ಸರಿ ಅಂತ ಹೇಳ್ಕೊಟ್ಟೆ ನಿಮಗೆ. ಈಗ ನೆಕ್ಸ್ಟ್ ಏನು, ಯಾವ್ಯಾವ ರಂಗೋಲಿ ಹಾಕಬೇಕು ಅಂತ ತಿಳಿಸ್ತೇನೆ ನಿಮಗೆ. ಫಸ್ಟಿಗೆ ಏನು ಮಾಡಬೇಕು, ಒಂದು ಪದ್ಮ ತಕ್ಕೋಬೇಕು. ಇದಕ್ಕೇನಂತಾರೆ, ಪದ್ಮ ಅಂತಾರೆ. ಪದ್ಮ ಅಂದರೆ ನರಸಿಂಹ ದೇವರು ಇರ್ತಾನೆ ಅದರಲ್ಲಿ. ಹಿಂಗೆ ಪದ್ಮ ತೆಗಿಬೇಕು. ಆಮೇಲೆ ಶಂಖ ಚಕ್ರ, ಇವು ನಿತ್ಯ ಡೈಲಿ ಹಾಕಬೇಕು ಇವನ್ನ. ಅಂದರೆ ನಿಮ್ಮಲ್ಲಿ ನೆಗೆಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿ ಅನ್ನಂತಾರಲ್ಲ, ಅವೆಲ್ಲ ಹೋಗ್ತವೆ ಅಂತ. ಅಂದರೆ ನೆಗೆಟಿವ್ ಹೋಗಿ ಪಾಸಿಟಿವ್ ಬರುತ್ತೆ. ಯಾರು ಮನಸ್ಸಿನಿಂದನೇ ಮಾಡ್ತಾರೆ ಅವರಿಗೆ ಗೊತ್ತಾಗ್ತದೆ ಅದು ನಮ್ಮಲ್ಲಿ ಏನು ಡೆವಲಪ್ಮೆಂಟ್ ಆಯಿತು. ಇಷ್ಟು ಹಾಕಿ ಏನು ಮಾಡಬೇಕು, ಲಕ್ಷ್ಮೀ ಪಾದಗಳನ್ನು ಹಾಕೋದು ಕಂಪಲ್ಸರಿ ಇಟ್ಕೋಬೇಕು. ಮನೆಗೆ ಒಳ್ಳೇದಿರ್ತದೆ. ಲಕ್ಷ್ಮೀ ಪಾದಗಳು ಅಂದರೆ ಆಕಳ ಕಾಲಿಗೆ ಅಂದರೆ ಅದು ಹಾಕಬೇಕು. ಅದಾದ ತಕ್ಷಣ 2 ಸ್ವಸ್ತಿಕ್ ಹಾಕಬೇಕು. ನೀವು ಪಕ್ಕದಲ್ಲೇ ಹಾಕ್ಬೋದು, ಇಲ್ಲಿ ಸೈಡ್ಗೆ 1 by 1 ಹಾಕ್ಬೋದು. ಹಿಂಗೆ ಇಲ್ಲೊಂದು ಸ್ವಸ್ತಿಕ, ಇಲ್ಲೊಂದು ಸ್ವಸ್ತಿಕ. ಇದು ಕಂಪಲ್ಸರಿ, ಇಷ್ಟು ನಿತ್ಯ ಹಾಕಿರಿ. ಇದು ಹಾಕಿದ ತಕ್ಷಣ ಅರ್ಶಿನ ಕುಂಕುಮ ಎಲ್ಲದರ ಮೇಲೂ, ಇಲ್ಲಿ ಪ್ರತಿಯೊಂದು ರಂಗೋಲಿ ಮೇಲೂ ಇವು 4 ಆಕಳ ಕಾಲಿವೆ ನೋಡಿ, ಅದ್ರ ಪ್ರತಿಯೊಂದ್ರ ಮೇಲೂ ಅರ್ಶಿನ ಕುಂಕುಮ ಅಕ್ಷತೆ ಇದು ಕಂಪಲ್ಸರಿ ಹಾಕಲೇಬೇಕು. ಇದನ್ನು ಹಾಕಿ ನೋಡಿರಿ, ಆಮೇಲೆ ನನಗೆ ರಿಸಲ್ಟ್ ಹೇಳಿರಿ ನೀವು. ಈಗ ನೆಕ್ಸ್ಟು ತೆಂಗಿನಕಾಯಿ. ಇದೊಂದು ತೆಂಗಿನಕಾಯಿ ಇದೆ. ಈ ತೆಂಗಿನಕಾಯಿ ಒಡೆಯೋದು ಅಂದರೆ ದೊಡ್ಡ ಪ್ರಶ್ನೆ ಜನರಿಗೆ. ಅಂದರೆ ಮೊದಲೇನು ಮಾಡಬೇಕು, ಮೊದಲೆಲ್ಲ ಮೇಲಿನ ಸಿಪ್ಪೆ ತೊಕ್ಕೋಬೇಕು. ಇದನ್ನು ಮೇಲಿನ ಸಿಪ್ಪೆ ತೊಕ್ಕೊಂಡು ಒಡೆಯೋ ಮುಂದೆ ಒಂದು ಕಲ್ಬತ್ತ ಇರ್ತದಲ್ಲ, ಅದನ್ನ ತೊಗೊಂಡು ಒಡಿಬೇಕು. ಅದ್ರ ಒಡೆದ್ರೂ ಕೂಡ ಅದು ಸೊಟ್ಟಾಗಿ ಹೋಗ್ಬಿಡ್ತದೆ. ಒಂದಿಷ್ಟೇ ಸ್ವಲ್ಪನೇ ಬರ್ತದೆ ಹೊರಗಡೆ, ಬಾಕಿದೆಲ್ಲ ಇಷ್ಟು ದೊಡ್ಡದಾಗಿ ಸೆಕೆಂಡ್ ಪಾರ್ಟ್ ಅದಾಗ್ತದೆ. ಹಂಗೆ ಆಗಬಾರ್ದು ಅನ್ನೋದಕ್ಕೆ ಏನು ಮಾಡಬೇಕು, ಸ್ವಲ್ಪ ನೀರಿನ ಕೈ ತೊಗೋಬೇಕು. ಈಗ ನೋಡಿರಿ, ನೀರು ಹಚ್ಕೊಂಡಿದ್ದೀನಿ. ಅದೇನು ಮಾಡಬೇಕು, ಹಿಂಗೆ ಬಟ್ಟೆ ತೊಗೋಬೇಕಿಲ್ಲಿ. ಇದು ಹಾಫು ಕರೆಕ್ಟಾಗಿ ಇಟ್ಕೋಬೇಕು ಲೆವೆಲ್ಲಾಗಿ. ಈ ಸೈಡ್ ಹಾಫು, ಈ ಸೈಡ್ ಹಾಫು. ಇದ್ರ ಒಟ್ಟಿಗೆ ಹಿಂಗೆ ನೀರು ಹಚ್ಬೇಕು ಅದಕ್ಕೆ. ಈಗ ನೋಡಿರಿ, ಈಗ ನಾವು ಚಿಕ್ಕಂದಿರುವಾಗ ತ್ರಿಜ್ಯ ತೊಗೊಂಡು ಮಾಡ್ತಿದ್ವಲ್ಲ, ಹಂಗೆ ಮಾಡ್ಬೇಕು ಇದನ್ನು. ನೀರಿಂದು ಹಿಂಗೆ ಬಟ್ಟೆ ಎದ್ದಿ ಹಿಂಗೆ ರೌಂಡ್ ಸರ್ಕಲ್ ಮಾಡಿಕೊಡ್ರಿ. ಮಾಡಿಕೊಂಡು ಆಮೇಲೆ ನೀವು ಒಡೆದ್ರೆ ಅದು ಕರೆಕ್ಟಾಗಿ ಕೊರೆದು ಹಾಗೆ ನಿಮಗೆ ಒಡ್ಕೊಂಡು ಬರ್ತದೆ ತೆಂಗಿನಕಾಯಿ. ಅಂದರೆ ಮುಂದೆ ನಿಮ್ಗೆ ಅಡುಗೆ ಮಾಡುವಾಗ ಕೂಡ ಅದನ್ನು ಜಾಸ್ತಿ ಪ್ರಾಬ್ಲಮ್ ಆಗೋದಿಲ್ಲ. ನೀವು ಇದನ್ನು ಮಾಡಿ ನೋಡಿರಿ, ನನಗೆ ನೆಕ್ಸ್ಟ್ ತಿಳಿಸ್ರಿ. ಈಗ ಇನ್ನೊಂದು ನಿಮ್ಗೆ ತಿಳಿಸ್ಕೊಡ್ತೀನಿ.
ಇದು ಜಾಜಿಕಾಯಿ ಇದೆ. ಇದರಿಂದ ತುಂಬ ಬೆನಿಫಿಟ್ಸ್ ಇದೆ. ಸ್ವೀಟ್ಗಳಲ್ಲೆಲ್ಲ ಹಾಕ್ತಾರೆ. ಆದರೆ ಹಾಕಿದರೂ ಕೂಡ ಅದನ್ನು ಯಾವುದೇ ಅಂದ್ರೆ ನೋಡ್ರಿ, ಓ ಅಮೃತ ಭೀ ವಿಷ್ ಹೋತಾಯ, ಹಂಗೆ ಜಾಸ್ತಿ ಹಾಕಬಾರ್ದು. ಇದನ್ನು ಜಾಸ್ತಿ ಹಾಕಿದರೆ ಏನಾಗ್ತದೆ, ಹೀಟ್ ಜಾಸ್ತಿ. ಇದು ಮಕ್ಕಳಿಗೂ ಕೂಡ ಕೆಲವು ಮಕ್ಕಳು ಜಾಸ್ತಿ ಹೀಟಿನವ್ರು ಇರ್ತಾರೆ. ಆ ಹೀಟ್ನಿಂದ ಅವರಿಗೆ ಕಿರಿಕಿರಿ ಆಗ್ತಿರ್ತದೆ. ಹೇಳಲಿಕ್ಕೆ ಬರೋದಿಲ್ಲ, ಅವರಿಗೆ ಮಾತಾಡ್ಲಿಕ್ಕೆ ಬರ್ತಿರೋದಿಲ್ಲ. ಉಷ್ಣತೆ ಆಗಿದೆ, ಥಂಡಿ ಆಗಿದೆ, ನೆಗಡಿ ಆಗಿದೆ, ಕೆಮ್ಮಾಗಿದೆ ಅಂತ ಏನು ಹೇಳಲಿಕ್ಕೆ ಬರೋದಿಲ್ಲ ಅವರಿಗೆ. ಈಗ ಕೆಲವೊಂದು ತಾಯಿಯಂದರು ಮಲಗಬೇಕು ಮಕ್ಕಳು ಅಂತ ಹೇಳಿ ಹ್ಞೂ ಅಂತ ಜಾಜಿಕಾಯಿ ಹಾಕಿಬಿಡ್ತಾರೆ ಅದರ ಹಾಲಿನಲ್ಲಿ ಕುಡಿಸ್ಲಿಕ್ಕಂತ. ಹಂಗೆ ಹಾಕಬೇಡ್ರಿ. ಇನ್ನು ಎಷ್ಟು ಪ್ರಮಾಣದಲ್ಲಿ ವಾಪರಿಸ್ಬೇಕೋ ಅಷ್ಟೇ ವಾಪರಿಸ್ಬೇಕು ಮಕ್ಕಳಿಗೆ. ಅಮೃತ ಭೀ ವಿಷ ಹೇ, ಹಾಗೆ ಇದು ಅಮೃತನೇ ನಿಜವಾಗ್ಲೂ. ಅದ್ರದ್ದು ಅತಿ ಆತಂದ್ರೆ ಏನೂ ಉಪಯೋಗ ಇಲ್ಲ. ಹಾಗೆ ಈಗ ನೆಕ್ಸ್ಟ್ ಇನ್ನೊಂದು ಹೇಳ್ತೇನೆ ನಿಮಗೆ. ಇದು ಮೆಂತೆಕಾಳು. ಮೆಂತೆಕಾಳು, ಕರಿಬೇವು. ಮೆಂತೆಕಾಳಿನಲ್ಲಿ ನ್ಯೂಟ್ರಿಷನ್ಸ್ ಜಾಸ್ತಿ ಇರ್ತವೆ. ಆಮೇಲೆ ಫೋರಿಕ್ ಆ್ಯಸಿಡ್ ಇದೆ, ಐರನ್ ಕಾಪರ್ ಇದೆ, ಕ್ಯಾಲ್ಶಿಯಮ್ ಇದೆ, ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಕೆ, ವಿಟಮಿನ್ B6 ಇವೆಲ್ಲ ಇರೋದು ಕಾರಣದಿಂದ ಇದು ಹೆಲ್ತ್ ಬೆನಿಫಿಟ್ ಇದೆ ಇದನ್ನು ತಿನ್ನೋದ್ರಿಂದ. ಆದರೆ ಯಾರು ಶುಗರ್ ಲೋ ಇರ್ತದಲ್ಲ ಅವರು ಜಾಸ್ತಿ ತಿನ್ನಬಾರ್ದು. ಅಂತ ತಿಂದರೆ ಅವ್ರಿಗೆ ಇನ್ನೂ ಲೋ ಆಗುತ್ತೆ ಶುಗರು. ಇದನ್ನು ಮಕ್ಕಳಿಗೆ ಅಥವಾ ದೊಡ್ಡವರು ಅಂದರೆ 70-80 ವಯಸ್ಸಿನವ್ರು ಇರ್ತಾರೆ, ಅವರಿಗೆ ಲೂಸ್ ಮೋಷನ್ ಆಗ್ತಿರ್ತದೆ. ಏನಾದರೂ ಸ್ವಲ್ಪ ಅಂದ್ರೆ ತಿಂದರೆ ಹೊಟ್ಟೆಗೆ ತಡೆಯೋದಿಲ್ಲ. ಅಥವಾ ನಾರ್ಮಲ್ಲಾಗಿ ಎಲ್ಲಾದರೂ ಕೆಲವು ಜನ ಮದುವೆಗೆ ಊಟಕ್ಕೆ ಹೋಗ್ತಾರೆ, ಅಲ್ಲಿ ಇಲ್ಲಿ ಹೋಗ್ತಾರೆ, ಹೊಟ್ಟೆಗೆ ಸರಿ ಆಗಲಿಲ್ಲ ಊಟ, ಬಿಸಿಲಿತ್ತು, ಹಾಗಿತ್ತು ಹಿಂಗಿತ್ತು, ಊಟ ಸರಿ ಇರಲಿಲ್ಲ, ಕುಕ್ ಬರೋಕ್ಕೆ ಸರಿ ಮಾಡಿರಲಿಲ್ಲ. ಅಂಥ ಟೈಮ್ನಲ್ಲಿ ಅವ್ರಿಗೆ ಲೂಸ್ ಮೋಷನ್ ಆದರೆ ಯಾವ ಟ್ಯಾಬ್ಲೆಟ್ ತೊಗೋಬೇಡ್ರಿ ದುನಿಯದ್ದು. ಎಲ್ಲ ಅಲೋಪೆಥಿಕ್ಕು ಟ್ಯಾಬ್ಲೆಟ್ ತೊಗೊಂಡು ಅದೊಂದು ಹೊಟ್ಟೆ ಅಂದರೆ ಡಸ್ಟ್ಬಿನ್ ಹಂಗೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಏನು ಮಾಡಬೇಕು, ನಾನು ನಿಮಗೆ ಹೇಳ್ತೇನೆ. ಇದನ್ನು ರಿಸಲ್ಟ್ ಆನ್ ದಿ ಸ್ಪಾಟ್ ನಿಮಗೆ ಹಾಫ್ ಆ್ಯನ್ ಅವರ್ನಲ್ಲಿ ಮೋಷನ್ಗೆ ಹೋಗಿದ್ರೆ ನಿಮಗೆ ಪ್ರಾಬ್ಲಮ್ಮೇ ಆಗೋದಿಲ್ಲ. ಇದನ್ನು ತೊಗೊಂಡೋದ ಮೇಲೆ ನನಗೆ ರಿಸಲ್ಟ್ ಹೇಳಬೇಕು ನೀವು. ಈಗ ನೋಡಿರಿ, ಇದಿಷ್ಟು ತೊಗೊಂಡು ಏನು ಮಾಡಬೇಕು, ದೊಡ್ಡವರಿದ್ದರೆ ಒಂದು ಸ್ವಲ್ಪ ಜಾಸ್ತಿ ತೊಗೋಬೇಕು, ಚಿಕ್ಕ ಮಕ್ಕಳಿದ್ರೆ ಒಂದಿಷ್ಟಿಷ್ಟು ತೊಗೊಂಡ್ರು ಸಾಕು. ಇದು ಹೆಂಗೆ, ಇದು ಟ್ಯಾಬ್ಲೆಟ್ ಅಂತ ತಿಳ್ಕೊಬೇಕು ನೀವು ತೊಗೊಳ್ಳುವಾಗ. ಅದಕ್ಕೆ ಲೂಸ್ ಮೋಷನ್ ಸಲುವಾಗಿ ಇದನ್ನು ತೊಗೊಂಡು ಏನು ಮಾಡಬೇಕು, ಒಂದು ಗ್ಲಾಸ್ ನೀರು ತೊಗೋಬೇಕು. ತೊಗೊಂಡು ಇದನ್ನು ಬರೀ ಗಂಟಲದಲ್ಲಿ ಇಟ್ಕೋಬೇಕು, ಯಾವುದು ಮೆಂತೆಕಾಳನ್ನು. ಆಮೇಲೆ ಬೈಟಿಂಗ್ ಮಾಡಬಾರ್ದು, ಅಂದರೆ ಕಡಿಬಾರ್ದು. ಕಡಿಯಾದ ಹಾಗೆನ ಇದನ್ನೇನು ಮಾಡಬೇಕು, ನುಂಗ್ಬಿಡಬೇಕು. ಗಂಟಲಲ್ಲಿ ಹೆಂಗೆ ಟ್ಯಾಬ್ಲೆಟ್ ಇಟ್ಕೊಂಡು ನೀರು ಕುಡಿದು ಬಿಡ್ತೇವಲ್ಲ ಹಾಗೆ ಇದನ್ನು ಕುಡಿದ್ಬಿಡಬೇಕು. ಕುಡಿದ ತಕ್ಷಣ ಅದ್ರ ಮೇಲೆ ಮತ್ತೆ ನೀವು ಬೇಕಾದ ಊಟ ಮಾಡ್ಬೋದು, ಚಹಾ, ಕಾಫಿ ಅಥವಾ ತಿಂಡಿ ತಿನಿಸು ಏನು ಮಾಡಿಕೊಂಡ್ರೂ ನಡೀತದೆ. ಆದರೆ ನಿಮಗೇನು ಮೊದಲು ಲೂಸ್ ಮೋಷನ್ ಏನಾಗ್ತಿರ್ತದಲ್ಲ ಅದು ಬ್ರೇಕ್ ಆಗ್ತದೆ. ಇದನ್ನು ಪ್ರಾಕ್ಟಿಕಲ್ ಮಾಡಿರಿ, ಟ್ಯಾಬ್ಲೆಟ್ ತೊಗೋಬೇಡ್ರಿ. ಇದರ ನಂತರ ಈಗ ಚಿಕ್ಕ ಮಕ್ಕಳಿಗೆ ಹೆಂಗೆ ಹಾಕ್ಬೇಕಪ್ಪ, 3 ತಿಂಗಳು ಕೂಸಿದೆ, 5 ತಿಂಗಳು ಕೂಸಿದೆ, ಈ ಮೆಂತೆಕಾಳು ಹೆಂಗೆ ಗಂಟಲದಲ್ಲಿ ಇಟ್ಟಬೇಕು ಹುಡುಗರಿಗೆ ಅನ್ಬೋದು ನೀವು. ಅವಾಗೇನು ಮಾಡಬೇಕು, ಬೇಕನ್ನೋರು ಇದನ್ನು ಒಂದಿಷ್ಟೇ ತೊಗರಿಬೇಳೆಯಲ್ಲಿ ತವಿ ಅಂತಾರಲ್ಲ, ಒರಣ ಅಂತರದಲ್ಲಿ ಇಷ್ಟೇ ಹಾಕಬೇಕು ಬೇಯಿಸುವಾಗ, ಕುಕ್ಕರ್ನಲ್ಲಿಡುವಾಗ. ಇಲ್ಲ ಅಂತಂದರೆ ನಿಮಗೆ ಮಕ್ಕಳಿಗೆ ಹಾಕೋದಿತ್ತಂದರೆ ಅಂತ ತಿಳ್ಕೊಳ್ರಿ. ಹೀಗೆ ಪೌಡ್ರ್ ಫೈನಾಗಿ ಮಾಡಿಟ್ಕೋಬೇಕು. ಇದು ಮೆಂತ್ಯದ ಪೌಡ್ರ್ ನಾ ಮಾಡಿಟ್ಕೊಂಡಿದ್ದೀನಿ ಮನೆಯಲ್ಲಿ. ಇದನ್ನು ತಿನ್ನೋದ್ರಿಂದ ಏನಾಗುತ್ತೆ, ಸ್ವಲ್ಪ ನಾವು ಏನಾದರೂ ಚಟ್ನಿ ಮಾಡಿದರೆ ಅಥವಾ ಯಾವುದಾದ್ರೂ ಪಲ್ಯ ಮಾಡಿದರೆ, ಭಾಜಿ, ಮೆಂತ್ಯ ಪಲ್ಯ, ಇದು ಮುದ್ದೆ ಪಲ್ಯ, ಅದು ಇದು ಮಾಡ್ತೇವಲ್ಲ, ಬಟಾಟೆ ಪಲ್ಯ, ಸ್ವಲ್ಪ ಹಾಕಬೇಕು. ಅಂದರೆ ಏನಾಗ್ತದೆ, ಬೋನ್ಸ್, ಹೆಣ್ಮಕ್ಳಿಗೆ ಬೋನ್ ಜಾಸ್ತಿ ಪ್ರಾಬ್ಲಮ್ಸು. ಅಂದರೆ ಕಾಲು ನೋಯ್ತೋ, ಕೈ ನೋಯ್ತೋ, ಬೆನ್ನು ಹಿಡಿತೋ, ಟೊಂಕ್ ಹಿಡಿತೋ ಅಂಥದ್ದೆಲ್ಲ ಆಗ್ತದಲ್ಲ, ಅದಕ್ಕೆ ಕಡಿಮೆ ಆಗ್ತದೆ ಇದರಲ್ಲಿ.
ಮೊದಲೆಲ್ಲ ಉಂಡು ತಿಂಡಿ ಮಾಡಿ ತಿಂತಿದ್ರು ಜನ. ಈಗೇನು ತಿನ್ನೋದಿಲ್ಲ, ಟೈಮ್ ಇಲ್ಲ. ಈಗ ಬರೀ ಬ್ರೆಡ್ಡು, ಬನ್ನು, ಬಿಸ್ಕಿಟು ಇಂಥದ್ರಲ್ಲೇ ಜಾಸ್ತಿ ಟೈಮ್ ಹಾಕ್ತಾರೆ ತಿನ್ನೋದಕ್ಕೆ. ಅದರಲ್ಲೇನು ಬೆನಿಫಿಟ್ ಇಲ್ಲ. ಅದಕ್ಕೆ ಇದನ್ನೇನು ಮಾಡಬೇಕು, ಇದನ್ನೇ ಒಂದು ಸ್ವಲ್ಪ ನೀವು ತವೆಯಲ್ಲಿ ಹಾಕ್ಬೋದು. ಇದನ್ನೇನು ಮಾಡಬೇಕು, ಸ್ವಲ್ಪ ಮೆಂತ್ಯಕಾಳನ್ನು ಬಿಸಿ ಮಾಡ್ಕೋಬೇಕು ಹಂಚ ಮೇಲೆ ಅಥವಾ ಬುಟ್ಟಿಯಲ್ಲಿ, ಒಂದು ಹಿಂಡಾಲಿನ ಬುಟ್ಟಿಯಲ್ಲಿ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಒಂದು ಮಿಕ್ಸರ್ನಲ್ಲಿ ಹಾಕಿಟ್ಕೊಂಡ್ಬಿಡ್ಬೇಕು. ಅಂದರೆ ಅಂದರೆ ಕೆಡೋದಿಲ್ಲ, ಹಿಂಗೆ ಇರ್ತದೆ. ನೀವು ಯಾವಾಗಾದ್ರೂ ಬೇಕಿದ್ರೆ ಬೇಕಾದಂಥ ನೀವು ತರಕಾರಿ ಪಲ್ಯ ಗಿಲ್ಲೆ ಮಾಡಿದರೆ ಸ್ವಲ್ಪ ಏನೋ ಒಂದು ಸ್ವಲ್ಪ ಕೊತ್ತಂಬರಿ ಅಥವಾ ಉಪ್ಪು ಹಾಕ್ತೇವಲ್ಲ, ಹಿಂಗೆ ಸ್ವಲ್ಪ ಹಾಕ್ಕೋತ ಇರಬೇಕು ಅದ್ರೊಳಗೆ. ಅಂದರೆ ಏನಾಗ್ತದೆ, ಡೈಲಿ ನಮಗೆ ಮೆಂತೆ ಹೊಟ್ಟಿಗೆ ಹೋಗ್ತದೆ. ಆದರೆ ಶುಗರ್ ಲೋ ಇದ್ದವ್ರು ಮಾತ್ರ ನೀವು ಕಂಟ್ರೋಲ್ನಲ್ಲಿ ಇಟ್ಕೊಂಡು ತಿನ್ನಬೇಕು, ಇಲ್ಲ ಅಂದರೆ ಜಾಸ್ತಿ ಲೋ ಆಗ್ತದೆ. ಆಮೇಲೆ ಲೋ ಆದ್ರೂ ಕೂಡ ಏನು ಮಾಡಬೇಕು, ಯಾವಾಗಲೂ ಕಲ್ಸಕ್ಕರೆ ಇರ್ತದೆ ನೋಡಿರಿ, ಅದು ಸ್ಕ್ವೇರದ್ದು ಕಲ್ಸಕ್ಕರೆ ಅಲ್ಲ, ಸೊಟ್ಟ ಇರ್ತದೆ ನೋಡಿರಿ ಅದು. ಅದಕ್ಕೆ ಹಿಂದಿಯೊಳಗೆ ಏನಂತಾರೆ, ದಾಗೇವಾಲಿ ಶಕ್ಕರ್ ಅಂತಾರೆ ಅದಕ್ಕೆ. ದಾಗೇವಾಲಿ ಕಡಿ ಸಕ್ಕರೆ, ಅದನ್ನು ತೊಗೊಂಬರ್ಬೇಕು. ಅದನ್ನು ತೊಗೊಂಬಂದು ಯಾವಾಗಲೂ ಬಾಯಲ್ಲಿ ಇಟ್ಕೋಬೇಕು ಅದನ್ನ. ಅಂದರೆ ಲೋ ಶುಗರ್ ಇದ್ದವ್ರಿಗೆ ಒಂದು ಲೆವೆಲಿಗೆ ಇರ್ತಾರೆ ಅಂದ್ರೆ ಅವರು. ಈಗ ಮಕ್ಕಳಿಗೆ ಅದು ನೀವು ಕುಕ್ಕರ್ನಲ್ಲಿ ಹಾಕಿಡು ಅಂತ ಏನು ಹೇಳಿದ್ನಲ್ಲ, ಇದನ್ನು ಹಾಕಬೇಕು. ಸ್ವಲ್ಪ ಬೇಳೆ ಇಡುವಾಗ ಬೇಳೆಯಲ್ಲೇ ಇದನ್ನ ಮಿಕ್ಸ್ ಮಾಡಿ ಹಾಕಬೇಕು. ಆಮೇಲೆ ಇದೇನು ಕರಿಬೇವಿನಿದೆಯಲ್ಲ, ಒಂದು 2 ಎಲೆ ದೊಡ್ಡವಿದ್ದರೆ ಒಂದು 2 ಎಲೆ ಏನು ಮಾಡಬೇಕು, ಆ ಬೇಳೆಯಲ್ಲೇ ಕುದಿಸ್ಲಿಕ್ಕೆ ತೊಗರಿಬೇಳೆ, ಮೆಂತ್ಯಕಾಳು ಎಲ್ಲ ಅದರಲ್ಲಿ ಕುಕ್ಕರ್ನಲ್ಲಿ ಹಾಕಿ ಸಿಟಿ ಹೊಡಿಸ್ಬಿಡ್ಬೇಕು. ಇದ್ರದ್ದು ಬೆನಿಫಿಟ್ ತುಂಬ ಇದೆ, ಕರಿಬೇವಿಂದು ಮತ್ತು ಇದ್ರದ್ದು ಮಕ್ಕಳಿಗೂ ಒಳ್ಳೆಯದಿರ್ತದೆ. ಅದಕ್ಕೆ ನೀವು ಇದನ್ನು ಮಾಡಿ ನೋಡಿರಿ, ಆಮೇಲೆ ನನಗೆ ರಿಸಲ್ಟ್ ಹೇಳಿ ನೀವು. ಈಗ ಒಂದೊಂದಾಗಿ ನಿಮಗೆ ಹೆಂಗೆ ಎಚ್ಚರಾಗಿರಬೇಕು, ಹೆಂಗೆ ಪ್ರಿಕಾಷನ್ಸ್ ತೊಗೋಬೇಕು ನಾವು ಲೈಫಲ್ಲಿ. ನಾವು ಯಾವಾಗಲೂ ಅಲೋಪತಿಗೆ ಫಾಲೋ ಆಗಬಾರ್ದು. ಅಡುಗೆ ಮನೆ ಅಂದ್ರೆ ಒಂದು ದೊಡ್ಡ ಔಷಧ, ಮೆಡಿಕಲ್ ಅದು. ಆ ಮೆಡಿಕಲನ್ನು ನಾವು ಹೆಂಗೆ ಉಪಯೋಗ ಮಾಡ್ಕೋಬೇಕು ಅದು ನೀವು ನೋಡ್ಕೋಬೇಕು. ಈಗೇನು ದುನಿಯಾದಲ್ಲಿ ನೋಡ್ರಿ, ಏನಂತಾರದ ಡಾಕ್ಟರ್ಸು ಏನು ಹೇಳ್ತಾರೆ ಅದೇ ಖರೆ ಅಂತ ಕೆಲವು ಜನ ತಿಳ್ಕೊತಾರೆ. ನಿಜ, ಅವರು ಹೇಳೋದು ನಿಜ ಇರ್ತದೆ. ಆದರೆ ನೀವು ಆಯುರ್ವೇದ ಫಾಲೋನೇ ಮಾಡಿರಂಗಿಲ್ಲ, ಅಲೋಪತಿಕನೇ ಫಾಲೋ ಮಾಡ್ತೀರಿ. ಹಿಂಗಾಗಿ ಏನಾಗುತ್ತದೆ, ಸಣ್ಣದಿದ್ದು ದೊಡ್ಡ ಹಾಕ್ಕೋತ ಹೋಗ್ತದೆ ಅದು. ಈಗ ಮೊದಲಿನ ಜನ ಏನು ಮಾಡ್ತಿದ್ರು ನೋಡ್ರಿ, ಎಲ್ಲರೂ ಮಕ್ಕಳು ಬಿದ್ದರು, ಕೈ ಹೊಡ್ಕೊಂಡ್ರು, ಕಾಲು ಹೊಡ್ಕೊಂಡ್ರು, ಹಣೆ ಹೊಡ್ಕೊಂಡ್ರು ಅಂದರೆ ಮನೆಗೆ ಬಂದ ತಕ್ಷಣ ಅರ್ಶಿನ ಪುಡಿ ಡಬ್ಬಿ ತೆಗೆಯೋದು, ಬೊಗಸಿಗಟ್ಲೆಗೂ ಅರ್ಶಿನ ಪುಡಿ ಒತ್ತೋದು ಅವನಿಗೆ. ಅದು ಉರಿತದಂದ್ರೂ ಹತ್ರನೂ ಕೂಡ ಕೇಳ್ತಿರ್ಲಿಲ್ಲ. ಅಳಬಾರ್ದು ಸುಮ್ಮನೆ ಕೊಡು, ರಕ್ತ ಬರ್ಲಿಕ್ಕತ್ತದ ನಿಂದಿರ್ತದ ಅಂತ ಅದನ್ನು ಅರ್ಶಿನ ಪುಡಿ ಒತ್ತಿ ಹಿಡಿತಿದ್ರು. ಸ್ವಲ್ಪ ಹೊತ್ತಿಗೆ ಕಡಿಮೆ ಆಗಿಬಿಡ್ತಿತ್ತು, ಬ್ಲಡ್ ಸರ್ಕ್ಯುಲೇಷನ್ನೇ ಹೋಗಿಬಿಡ್ತಿತ್ತು, ಅದು ಬ್ರೇಕ್ ಆಗಿಬಿಡ್ತಿತ್ತೆಲ್ಲ. ಈಗ ಹಂಗಲ್ಲ, ಮೊದಲೇ ಡಾಕ್ಟ್ರ್ ಹತ್ರ ಓಡೋದು, ಬ್ಯಾಂಡೇಜ್ ಮಾಡಿಸ್ಕೊಡ್ರಿ, 4 ದಿವ್ಸಕ್ಕೊಮ್ಮೆ ಬ್ಯಾಂಡೇಜ್ ಮಾಡಿಸ್ರಿ, ನೀವು ಬರಲಿಲ್ಲ ಅಂದರೆ ಸೆಪ್ಟಿಕ್ ಆಗ್ತದೆ, ಆಪ್ರೇಷನ್ ಮಾಡಬೇಕು ಸೆಪ್ಟಿಕ್ ಆದರೆ. ಮುಂದೆ ಹಿಂಗೆ ಎಕ್ಸ್ರೇ, ಅದು ಇದು, ಬ್ಲಡ್ ಟೆಸ್ಟು, ಯೂರಿನ್ ಟೆಸ್ಟು, ಅವ್ರು ಹಾಗೆ ಲೈನೇ ಹಚ್ಬಿಡ್ತಾರೆ. ಏನು ಅರ್ಶಿನ ಪುಡಿ ಒತ್ತಿಬಿಟ್ರೆ ಮುಗಿದು ಹೋಯ್ತಲ್ಲ, 4 ದಿವ್ಸಕ್ಕೆ ಒಣಗಿ ಬಿಡ್ತದೆ ಅದು. ಹಾಗೆ ಈಗ ಇನ್ನೊಂದು ಏನಂತಂದರೆ, ಇದೊಂದು ಬೌಲ್ನಲ್ಲಿ ನೀರು ತೊಗೊಂಡಿದ್ದೀನಿ. ಆ ನೀರಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ತೇನೆ ನೋಡ್ರಿ. ಸ್ವಲ್ಪ ಹಾಕ್ಕೋಬೇಕು, ಅದು ಉಪ್ಪು ಕರಗೋವರೆಗೆ ಒಂದು ಸ್ವಲ್ಪ ಬೇರೆ ಕೆಲಸ ಮಾಡೋಣ ಅಂತ ಇಷ್ಟು ಉಪ್ಪು ಹಾಕಿದ್ದೀನಿ ನೋಡ್ರಿ. ಆಮೇಲೆ ಇದು ಓನಿಯನ್ನು, ಇದು ನೋಡ್ರಿ, ಇದು ನೋಡಿ ಹುಡುಕೊಂಡು ತೊಗೊಂಬಂದಿದ್ದೀನಿ ಇಂಥವು ನಾವು. ಓನಿಯನ್ ಅಂದರೆ ಕಂದ, ಉಳ್ಳಾಗಡ್ಡಿ, ಇವನ್ನ ಕರಿ ಕೊಟ್ಟಾಗಿದ್ದು ತೊಗೊಂಬಂದಿನಿ ಬೇಕಂತ ನಿಮಗೆ ತೋರಿಸ್ಲಿಕ್ಕಂತ. ಹೌದಾ, ಇದ್ರದ್ದು ಮಹತ್ವ ಇದೆ ಭಾಳ. ಈಗ ನೀವು ಹೊರಗೆಲ್ಲ ಹೋಟೆಲ್ನಲ್ಲಿ ಊಟ ಮಾಡ್ತೀರಿ, ಎಲ್ಲ ಮಾಡ್ತೀರಿ, ಅದನ್ನು ನೋಡ್ಕೊಳ್ರಿ ಹೆಂಗಿರ್ತದಂತ ನಾನು ನಿಮ್ಗೆ ಹೇಳ್ತೀನಿ. ಬಿಳಿ ಕಾಂದನೂ ತಿನ್ನಬೇಕು, ಆಮೇಲೆ ಕೆಂಪು ಕಾಂದನೂ ತಿನ್ನಬೇಕು. ಅಂದರೆ ಬಿಳಿ ಉಳ್ಳಾಗಡ್ಡಿ, ಆಮೇಲೆ ಕೆಂಪುದು ಉಳ್ಳಾಗಡ್ಡಿ ಎರಡೂ ತಿನ್ಬೋದು. ಬಿಳಿ ಉಳ್ಳಾಗಡ್ಡಿ ಕಾಮಣಿ ಆದಾಗ ತುಂಬ ಬೆನಿಫಿಟ್ ಇದೆ ಅದರದ್ದು. ಆಮೇಲೆ ಈಗ ಯಾರಿಗಾದ್ರೂ ನೋಡಿರಿ ಫೀಟ್ಸ್ ಬಂದರೆ, ಚಕ್ಕರ್ ಬಂದರೆ,
ಅಂದರೆ ತಲೆ ಸುತ್ತಿದರೆ, ಈಗ ರೋಡ್ ಮೇಲೆಲ್ಲಾದರೂ ಬಿಸಿಲಿನಲ್ಲಿ ಅಡ್ಡಾಡುವಾಗ ತಿರುಗಿ ಬೀಳ್ತಾರೆ ಮಕ್ಕಳು. ಸ್ಕೂಲ್ನಲ್ಲಿನೂ ಹಾಗೆ ಗ್ರೌಂಡ್ನಲ್ಲಿ ಆಟ ಆಡುವಾಗ ಬಿದ್ದುಬಿಡ್ತಾರೆ. ಆವಾಗ ಓನಿಯನ್ ಕೂಡ ಅದನ್ನು ಮೂಗಿ ಹಿಡಿತಾರೆ. ಇದರೊಳಗೆ ಏನಿದೆ, ಸಿಲೋನಿಯಮ್ ಇದೆ, ಸಿಲೇನಿಯಮ್ ಅಂತಾರೆ ಅದಕ್ಕೆ. ಆಮೇಲೆ ಇದ್ರ ಮೇಲೆ ಲಿಂಬೆಹಣ್ಣು ಹಾಕಿ ತಿಂತಾರಲ್ಲ, ಇದಕ್ಕೆ ಹೆಚ್ಕೊಂಡು ಹೋಟೆಲ್ನಲ್ಲಿ ಕೊಡ್ತಾರೆ ನೋಡ್ರಿ, ಲಿಂಬೆಹಣ್ಣು ಉಳ್ಳಾಗಡ್ಡಿ ಎರಡೂ ಕೊಡ್ತಾರೆ ಅವರು. ಇದಕ್ಕೆ ಅದರಿಂದ ಏನಾಗ್ತದೆ, ಲಿವರ್ ಪ್ರಾಬ್ಲಮ್ ಕಡಿಮೆ ಆಗ್ತದೆ ನಿಮಗೆ. ಆಮೇಲೆ ಉಳ್ಳಾಗಡ್ಡಿ ತಿನ್ನೋದ್ರಿಂದ BP, ಹಾರ್ಟು, ಕ್ಯಾನ್ಸರ್, ಇವೆಲ್ಲ ಅಯನ್, ಇವೆಲ್ಲ ಕಂಟ್ರೋಲ್ನಾಗ ಕರೆಕ್ಟಾಗಿರ್ತವೆ. ಆಮೇಲೆ ಫಾಸ್ಫೋರಸ್ಸು, ಇದ್ರದ್ದೆಲ್ಲ ಪ್ರೊಟೆಕ್ಷನ್ ಸಿಗ್ತಾವೆ ನಮಗೆ. ಅದಕ್ಕೋಸ್ಕರ ನೀವು ಯಾವಾಗಲೂ ಈಗ ನೋಡಿ, ರೊಟ್ಟಿ ತಿನ್ನುವಾಗ ಒಂದು ಉಳ್ಳಾಗಡ್ಡಿ ತಿನ್ನಬೇಕು, ಏನಾದರೂ ಕೋಸಂಬರಿ ಮಾಡಬೇಕು ಅದರದ್ದು. ಹಂಗೆ ಮಾಡಿ ನಮ್ಮ ಆಹಾರ ಸೇವನದಲ್ಲಿ ನಿತ್ಯ ನಿಯಮವಾಗಿ ಉಳ್ಳಾಗಡ್ಡಿ ತಿನ್ನಬೇಕು. ಕೆಲವೊಮ್ಮೆ ಶ್ರಾವಣ ಇವು ನಿತ್ಯ ನಿಯಮ ಇಲ್ಲ, ಉಪವಾಸ ವನವಾಸ ಅವಾಗ ಬಿಡ್ರಿ ನೀವು, ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ. ಆದರೆ ಎಲ್ಲನೂ ತಿನ್ನಬೇಕು ಅಂತ ಅನ್ನೋದಷ್ಟೇ. ಈಗ ಇದನ್ನೇನು ಮಾಡೋಣ, ಇದರಲ್ಲಿ ಉಪ್ಪು ಹಾಕೈತಿದ್ದೇನೆ ನೋಡಿರಿ. ಯಾವಾಗಲೂ ಕಿಚನ್ನಲ್ಲಿ ನೀವು ಹೆಣ್ಮಕ್ಳು ಇದನ್ನು ಜಾಸ್ತಿ ಇದು ಮಾಡ್ಕೋಬೇಕು. ಹೋಟೆಲಿನ ತಂದು ತಿನ್ನೋದೇನೋ ಈಸಿ ಇದೆ, ಆನ್ಲೈನು ಈಗ ಆರ್ಡ್ರ್ ಮಾಡಿಬಿಡ್ತಾರೆ, ಮನೆಗೆ ಬಂದು ಅವ್ರು ಕೊಟ್ಟು ಹೋಗ್ಬಿಡ್ತಾರೆ, ತಿಂತಾರೆ. ಆದರೆ ಅವ್ರು ಹೆಂಗೆ ಮಾಡಿರ್ತಾರೋ ಏನು ಯಾರಿಗೆ ಗೊತ್ತು. ಯಾರೊಬ್ಬಾಕಿ ಪೀರಿಯಡ್ ಆಗಿರ್ತದೆ, ಅವಳೇ ಅಡುಗೆ ಮಾಡಿರ್ತಾಳೆ, ಅದನ್ನೇ ತೊಗೊಂಬಂದು ಮನೆಯೊಳಗೆ ತಿನ್ನೋದು. ಇವು ಯಾರು ನೋಡಿದ್ದಾರೆ ಹೇಳ್ರಿ? ಯಾರು ಹೋಗಿ ನೋಡ್ತಾರೆ ಅಲ್ಲಿ ಕಿಚನ್ ಹೆಂಗಿದೆ ಅಂತ? ಕೆಲವು ಕಿಚನ್ ಅಂತರೂ ಹೋಟೆಲ್ನಲ್ಲಿ ಹಲ್ಲಿ ಇಲಿ ಹಂಗೆ ಕಟ್ಟಿ ಮೇಲೆ ತಿರುಗಾಡ್ತಿರ್ತಾವೆ, ಆಹಾರದ ಮೇಲೂ ತಿರುಗಾಡಿರ್ತವೆ. ಏನೂ ಮಾಡ್ಲಿಕ್ಕೆ ಶಕ್ಕಿಲ್ಲ. ಅವರೆಲ್ಲ ಸಿಲ್ವರ್ ಪೇಪರ್ ಮೇಲೆ ಹಾಕಿ ನಿಮಗೆ ಪ್ಯಾಕ್ ಮಾಡಿಕೊಟ್ರೆ ನಿಮ್ಗೆ ಅನಿಸಿರ್ಬೇಕು ಮಡಿ ಅಡುಗೆ ಮಾಡಿಕೊಟ್ಟಾರೆ ಇವರು ಅಂತ. ಆ ಮಡಿಗಿಂತ ಹೆಚ್ಚು ಮೈಲಿಗೆ ಜಾಸ್ತಿ ಇರ್ತದೆ ಅದರಲ್ಲಿ. ಈಗ ನೋಡಿರಿ, ಇದು ಮೇಲಿನ ಸಿಪ್ಪಿ ತಕ್ಕೊಂಡಿದ್ದೀನಿ, ಆದರೂ ಇದು ಏನು ಮಾಡಬೇಕು, ಕ್ಲೀನ್ ಕಾಣಿಸ್ತದೆ, ಇದ್ರದ್ದೇನು ಪ್ರಾಬ್ಲಮ್ ಇಲ್ಲ. ಈಗ ಇದು ನೋಡೋಣ ಅಂತ, ಈ ಉಳ್ಳಾಗಡ್ಡಿ ಪ್ರಾಬ್ಲಮ್ ಇಲ್ಲ ಅಂದ್ರೂ ಅದನ್ನು ನಾವು ಉಪ್ಪಿನ ನೀರಲ್ಲಿ ಹಾಕಲೇಬೇಕು. ಇದಕ್ಕೇನು ಇದೇನು ಇರ್ತದಲ್ಲ, ಇದು ಫಂಗಸ್, ಇದೆಲ್ಲ ಫಂಗಸ್ ಇರ್ತದೆ. ಇದು ಒಳಗಡೆನೂ ಹೊಕ್ಕೊಂಡಿರ್ತದೆ. ಎಷ್ಟೇ ನೀವು ಕಟ್ ಮಾಡಿ ನಾವು ಕ್ಲೀನ್ ಇದೆಪ್ಪ ಅಂತಂದ್ರೂ ಈ ಫಂಗಸ್ ಒಳಗಡೆವರೆಗೂ ಹೋಗಿರ್ತದಲ್ಲ. ಅದಕ್ಕೋಸ್ಕರ ಇದನ್ನು ಹೀಗೆ ಕಟ್ ಮಾಡಿಕೊಂಡು ಮೇಲಿನ ಸಿಪ್ಪೆ ತಕ್ಕೊಂಡು, ಇದು ನೋಡಿರಿ ಒಳಗಡೆನೂ ನೋಡಿರಿ ಎಷ್ಟು ಬ್ಲ್ಯಾಕ್ ಇದೆ ನೋಡಿರಿ, ಹೌದಾ? ನೋಡಿರಿ, ಇದನ್ನೇ ಪಾವ್ ಭಾಜಿ ಮೇಲೆ ಹಾಕೋದು ನಿಮ್ಗೆ. ಅಲ್ಲೇ ಹೊರಗಡೆ 100 ರೂಪಾಯಿ ಕೊಟ್ಟು ಒಂದು ಪ್ಲೇಟಿಗೆ ಪಾವ್ ಭಾಜಿ ಸಿಗ್ತದೆ. ಮೇಲೆ ಸಣ್ಣಗೆ ಹೆಚ್ಚು ಹಾಕಿರ್ತಾರೆ. ಅವ್ರಿಗೆಲ್ಲ ಟೈಮೇ ಇರೋದಿಲ್ಲ, ಅವರು ಪ್ಲೇಟ್ ಸುಧಾ ತೊಳಿಲಿಕ್ಕೆ ಟೈಮ್ ಇರೋಂಗಿಲ್ಲ. ಸುಮ್ಮನೆ ನ್ಯಾಪ್ಕಿನ್ಲಿ ಒರೆಸಿ ನಿಮಗೆ ಪಾವ್ ಭಾಜಿ ಹಾಕ್ಕೊಡ್ತಾರೆ ಅದ್ರೊಳಗೆ. ಇದನ್ನೇನು ಮಾಡಬೇಕು, ಉಪ್ಪಿನ ನೀರಿನಲ್ಲಿ ಹಾಕ್ಬೇಕು. ಹಿಂಗೆ ಇದು ಹಾಕಬೇಕು. ಎಷ್ಟೇ ನೀವು ಕ್ಲೀನನ್ನು ತೊಗೊಂಡಿದ್ರೂ ಉಪ್ಪಿನ ನೀರಲ್ಲಿ ಹಾಕಿದೊರ್ತು ಯೂಸೇ ಮಾಡಬೇಡ್ರಿ ಅಂತ ನಾನು. ತರಕಾರಿ ಯಾವುದೇ ಆಯ್ತು, ಕೊತ್ತಂಬರಿ ಒಂದು ಸ್ವಲ್ಪ ಉಪ್ಪು ನೀರಿನಲ್ಲಿ ಹಾಕಿನೇ ತೊಳಿಬೇಕು. ಅಂದರೆ ಅಲ್ಲಿ ಹುಳ ಪಳ ಇರ್ತದೆ. ಆಮೇಲೆ ಕೆಲವು ಜನ ಅಲ್ಲಿ ರಸ್ತೆದ ಮೇಲೆ ಒಗೆದಿರ್ತಾರೆ, ಸುಮ್ಮನೆ ಒಂದು ಮ್ಯಾಟ್ ಹಾಕ್ಕೊಂಡು ಅದ್ರ ಮೇಲೆ ಮಾರ್ಲಿಕ್ಕೆ ಇಟ್ಕೋತಾರೆ. ಆಮೇಲೆ ಎಲ್ಲಿ ಬೇಕಲ್ಲಿದ್ದು ನೀರು, ಗಟ್ರ ನೀರು ಇವು ಹೊಡೆದಿರ್ತಾರೆ. ಇದು ನೋಡಿರಿ, ಇದೆಲ್ಲ ಫಂಗಸ್ ಏನಿರ್ತದಲ್ಲ ಹಿಂಗೆ ತೆಗಿಬೇಕು ಉಪ್ಪಿನ ನೀರಲ್ಲಿ. ಆಮೇಲೆ ಹಿಂಗೆ ಉಪ್ಪಿನ ನೀರಿನಲ್ಲಿ ಹಾಕಿ ನೀವು ಅಡುಗೆ ಮಾಡಿದ್ರು ಕೂಡ, ಈಗ ಅವಲಕ್ಕಿ ಹಚ್ಚಿದ್ರೆ ಏನಾರ ಮಾಡಿದ್ರೆ ಟೇಸ್ಟ್ ಚೆಂದ ಬರ್ತದೆ ಅದ್ರದ್ದು. ನೀವು ನೋಡಿರಿ ಅದನ್ನ ಬೇಕಿದ್ರೆ. ನೀವು ಹಾಗೆ ಹೆಚ್ಚಿ ಮಾಡೋದಕ್ಕೂ ಈ ಉಪ್ಪಿನ ನೀರಿನಲ್ಲಿ ತೊಳೆದು ಮಾಡೋದಕ್ಕೂ ಟೇಸ್ಟ್ನಲ್ಲಿ ಎಷ್ಟು ಫರಕ್ ಬೀಳ್ತದೆ ನೋಡಿರಿ. ಆಮೇಲೆ ನಾನು ಯಾವಾಗಲೂ ಒಂದು ಮನೆಯಲ್ಲಿ ನಾನು ಸ್ವತಃ ಟ್ರಯಲ್ ಮಾಡಿದೊರ್ತು ನಿಮಗೇನೂ ಹಾಕೋದಿಲ್ಲ ವಿಡಿಯೋ, ಎಲ್ಲ ನಾನು ಪ್ರಾಕ್ಟಿಕಲಿ ಮಾಡಿರ್ತೀನಿ. ಹಾಂ, ಈಗ ನೋಡಿರಿ ಇದು ಕ್ಲೀನ್ ಆಯಿತಾ? ಹಾಂ, ಇದೀಗ ನೋಡಿರಿ, ಇದನ್ನೇ ತಿಂದು ಹುಡುಗರು ಸ್ಕೂಲಲ್ಲಿ ಟಿಫಿನ್ ಅದು ಇದು ಒಯ್ತೀರ. ನಾವು ಕ್ಲೀನ್ ಮಾಡಿ ಅವರಿಗೆ ಪಲ್ಯ ಗಿಲ್ಯ ಚಪಾತಿ ರೊಟ್ಟಿ ಇದು ಕಟ್ಕೊಟ್ರೆ ಆ ಹುಡುಗರು ಎಷ್ಟು ಹೆಲ್ದಿ ಇರ್ತಾರೆ. ಈ ಫಂಗಸ್ ಇದ್ದದ್ದು ತಿಂದರೆ
ಹೊಟ್ಟೆಯಲ್ಲಿ ಏನಾಗ್ತದೆ ಗೊತ್ತಾ, ಕ್ಯಾನ್ಸರ್ ಆಗ್ತದೆ. ಅದಕ್ಕೆ 1-2 ಮಿನಿಟಿನ ಸಲುವಾಗಿ ನೀವು ಹೆಣ್ಮಕ್ಳು ಆಯ್ತು ಯಾರೇ ಆಯ್ತು ಅಲಕ್ಷ್ಯ ಮಾಡಬೇಡ್ರಿ. ಕೆಲವು ಜನ ಏನು ಮಾಡ್ತಾರೆ, ನಮಗೆ ಟೈಮ್ ಇಲ್ಲ ಅಂತ ಅಡುಗೆಯವ್ರನ್ನ ಹಚ್ಚಿರ್ತಾರೆ ಮನೆಗೆ. ಎಷ್ಟು 5 ಚಪಾತಿ 5 ರೊಟ್ಟಿ ಮಾಡಲಿಕ್ಕೆ. ಅವಳಿಗೆ ಎಲ್ಲ ತರಕಾರಿ ಮಾಡಲಿಕ್ಕೆ ಹೇಳಿರ್ತಾರೆ. ಅವಳೇನು ತೊಳೆಯೋದಿಲ್ಲ. ಅದನ್ನು ನೀವು ಹೇಳಬೇಕು ಒಂದು, ಇಲ್ಲಾಂದ್ರೆ ನೀವೇ ತೊಳೆದು ಕೊಡ್ಬೇಕು ಆಕೆಗೆ ಒಂದು. ಯಾಕಂದ್ರೆ ಅವ್ರಿಗೆ ಟೈಮ್ ಇರೋದಿಲ್ಲ ನಿಮಗೋಸ್ಕರ ಇಷ್ಟೆಲ್ಲ ಕಿಚಿ ಮಾಡ್ಕೋತ ಕೊಡಲಿಕ್ಕೆ. ಅವರು ಇನ್ನು 10 ಮನೆ ಮಾಡೋರು ಇರ್ತಾರೆ. ನೀವು ತೊಳೆಯೋದು ಬೆಳೆಯೋದು ಅಂದ್ರೆ ನೀವು ಯಾರ್ಯಾರು ಕೆಲಸದವ್ರು ಇಟ್ಕೊಡ್ರಿ ಅಂತ ಹೊಂಟು ಬಿಡ್ತಾರೆ ಅವರು. ಅದಕ್ಕೆ ನೀವೇ ಮಾಡಿಡಬೇಕು ಒಂದಿದ್ದು, ಹಿಂದಿನ ದಿವಸ ಮಾಡಿಡಬೇಕು ಒಂದು. ಹಿಂಗೆ ನೀವು ರಾತ್ರಿ ಹಿಂಗೆ ಇಟ್ಬಿಟ್ರೂ ಸುದಾ ಬೆಳಗ್ಗೆ ಅವಳು ತೊಳ್ಕೊಂಡು ಕಟ್ ಮಾಡ್ತಾಳೆ, ಏನು ಪ್ರಾಬ್ಲಮ್ ಇಲ್ಲ. ಅವಳಿಗೆ ಹೇಳಿಬಿಡ್ಬೇಕು, ಒಂದು ಸ್ವಲ್ಪ ಉಪ್ಪಿನ ನೀರನ್ನ ಹಾಕಿಟ್ಟೆನಮ್ಮ, ನೀವು ಒಂದು ಸ್ವಲ್ಪ ಕೈ ಆಡಿಸ್ಬಿಡೋದ್ರ ಮೇಲೆ, ಆಮೇಲೆ ಹೆಚ್ಕೊಂತಂದು. ಇಲ್ಲ ಅಂದ್ರೆ ಅವ್ರು ಹಾಗೆ ಮಾಡಿ ಹಾಗೆ ನಿಮ್ಗೆ ಊಟಕ್ಕೆ ಹಾಕ್ತಾರೆ. ಅದು ನಮಗೆ ಅನ್ನಿಸ್ತದೆ, ನಾವು ಅಡುಗೆ ಮನೆ ಏನು ಕೆಲಸ ಮಾಡೋದಿಲ್ಲಪ್ಪ, ನಮ್ಮಲ್ಲಿ ಕೆಲಸದವಳು ಇದ್ದಾಳೆ ಅಂತಂದು. ಅವಳು ಕೆಲಸದ ಮಾಡೋಳು ಏನು ಮಾಡ್ತಾಳೆ, ನಿಮ್ದು ಯಾಕೆ ಹೆಲ್ತ್ ನೋಡ್ತಾಳೆ ಅವಳು? ಆಕೆ ತನ್ನ ಮನೆ ಹೆಲ್ತ್ ತಾನು ನೋಡ್ಕೋತಾಳೆ. ಅದಕ್ಕೋಸ್ಕರ ನೀವು ಯಾವಾಗಲೂ ಹಿಂಗೆ ಈ ನಿತ್ಯನಲ್ಲಿ ಯೂಸ್ ಮಾಡೋ ಅಂಥವು ಎಚ್ಚರಿಕೆ ವಹಿಸಬೇಕಲ್ಲ, ಪ್ರಿಕಾಷನ್ ತೊಗೋಬೇಕು. ಅವನ್ನ ನೀವು ಕಂಪಲ್ಸರಿ ಮಾಡಲೇಬೇಕು. ಹಂಗೆ ಇಟ್ಕೊಂಡೇ ಬಿಡ್ರಿ ನಿಮ್ಮ ಲೈಫ್ನಲ್ಲಿ. ಅದು ಪ್ರಿನ್ಸಿಪಲ್ ಹಾಕ್ಕೊಂಡೇ ಬಿಡಬೇಕು. ಅಂದರೆ ಒಬ್ಬಳು ಹೆಣ್ಮಗಳು ಒಂದು ಫುಲ್ ಫ್ಯಾಮಿಲಿಯನ್ನು ಸಂಭಾಳಿಸ್ತಾಳೆ. 2 ಮಕ್ಕಳು, ಅತ್ತೆ ಮಾವ, ಗಂಡ, ಮತ್ತು ಯಾರಾದ್ರೂ ನಾದಿನಿ ಇದೆ, 5-6 ಜನ ಹೊಟ್ಟೆದು ಪ್ರಾಬ್ಲಮ್ ಆಗೋದು ಒಬ್ಬಳು ಹೆಣ್ಮಗಳಿಂದ ನಿಂದಿರ್ತದೆ. ಅದಕ್ಕೋಸ್ಕರ ನೀವು ಯಾವುದೇ ರೀತಿಯಿಂದ ಆಲಸಿತನ ಮಾಡಬೇಡ್ರಿ. ನಿಮಗೆ ಆಗಲಿಲ್ಲ ಅಂತಂದರೆ ಹಿಂದಿನ ದಿವಸನೇ ನೀರಲ್ಲಿ ಹಾಕಿಟ್ಕೊಂಡು ಮುಂದೆ ನೀವು ಮುಂದಿನ ಕೆಲಸ ಮಾಡ್ಕೋಬೋದು. ಇದರಲ್ಲಿ ನೋಡಿರಿ ಎಷ್ಟಿದೆ ನೋಡಿರಿ ಫಂಗಸ್, ಹೌದಾ? ಇದನ್ನು ನೋಡಿ ಹುಡ್ಕೊಂಡು ಅವನು ಓನಿಯನ್ ಅವ್ನಿಗೆ ಹೇಳಿ ತೊಗೊಂಬಂದಿದ್ದೀನಿ ನಾನು. ಯಾಕೆ ರೀ ಮೇಡಮ್ ಇಂಥದ್ದೇ ಕೊಯ್ತೀರಿ ಅಂತ ಕೇಳಿದ ಅವನು. ಇಲ್ಲರಿ ಒಂದು ಸ್ವಲ್ಪ ಟ್ರಯಲ್ ತೋರಿಸ್ಬೇಕಾಗಿದೆ ನಮಗೆ, ಅದಕ್ಕೆ ಇರಲಿ ನಮ್ಗೆ ಕೊಡ್ರಿ ಅಂತ ಹೇಳಿ ಇಸ್ಕೊಂಬಂದಿದ್ದೀನಿ. ನಮಸ್ಕಾರ ಫ್ರೆಂಡ್ಸ್, ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಇದರಲ್ಲಿ ಏನು ಕಮೆಂಟ್ಸ್ ಹಾಕೋದಿದ್ದರೆ ನೀವು ಹಾಕ್ಬೋದು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲ ಮತ್ತು ಇನ್ನೂ ಒಳ್ಳೆ ತಿಳಿಸ್ಕೊಡ್ತೇನೆ. ಮತ್ತು ನೀವು ಸಬ್ಸ್ಕ್ರೈಬ್ ಆಗಬೇಕು, ಆಮೇಲೆ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಅಂದರೆ ಏನಾಗುತ್ತೆ, ನಿಮ್ಗೆ ನೆಕ್ಸ್ಟ್ ವಿಡಿಯೋ ಬೇಗನೆ ನಿಮಗೆ ಕ್ಯಾಚ್ ಆಗುತ್ತೆ. ಆಮೇಲೆ ಇದನ್ನೆಲ್ಲ ಮಾಡಲಿಕ್ಕೆ ತುಂಬ ಕಷ್ಟಗಳಾಗ್ತವೆ ನಮಗೆ. ಇರಲಿ, ಏನು ಪರವಾಗಿಲ್ಲ. ಯಾಕಂದರೆ ನಾವು ಒಂದು ಸಮಾಜ ಸೇವೆ ಮಾಡ್ತಿದ್ದೇನೆ, ಹೀಗೆ ಮಾಡ್ಕೋತಾ ಹೋಗಬೇಕು. ಹೀಗೆ ದೇವರು ನನಗೆ ಶಕ್ತಿ ಕೊಡಲಿ ಅಂತ ನಾನು ದೇವರಿಗೆ ಚರಣಕ್ಕೆ ನಮಸ್ಕಾರ ಮಾಡಿ ವಂದನೆಗಳನ್ನು ಮಾಡಿ ಅವನಿಗೆ ಸಾಷ್ಟಾಂಗ ಹಾಕಿ ಮತ್ತು ಕೇಳ್ಕೊತೇನೆ, ನನಗೆ ಇನ್ನೂ ಶಕ್ತಿ ಕೊಡಪ್ಪ ಜನರಿಗೆಲ್ಲ ತಿಳಿಸ್ಕೊಡ್ಲಿಕ್ಕೆ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಏನದು ತಪ್ಪಿದರೆ ನನಗೆ ಕಮೆಂಟ್ಸ್ ಹಾಕಿ ಹೇಳಿ.